welcome back to my YouTube channel and today's special is Raksha Bandhan. ಇವತ್ತು ರಕ್ಷಾ ಬಂಧನ ಹಬ್ಬದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಲಕ್ಷ್ಮಿನೇ ಎತ್ತಿಲ್ಲ, ನಮ್ಮ ಮನೆಯಲ್ಲಿ ಪುಟ್ಟು ಲಕ್ಷ್ಮಿ ಇನ್ನ ಹಾಗೆ ಕೂತಿದ್ದಾರೆ. ಆ್ಯಂಡ್ ಎಸ್, ನಾನು ಹೇಳ್ದಂಗೆ ಇವತ್ತು ಇವತ್ತು ರಕ್ಷಾ ಬಂಧನ ಹಬ್ಬ ಈಸ್ ವೆರಿ ಸ್ಪೆಷಲ್ ಟು ಅಸ್ ಬಿಕಾಸ್ ನಮ್ಮಿಬ್ಬರಿಗೆ ಅವನೊಬ್ಬ ಪುಟ್ಟ ತಮ್ಮ ಇರೋದ್ರಿಂದ ನಮಗೆ ಸಿಕ್ಕಾಪಟ್ಟೆ ಸ್ಪೆಷಲ್. ಆ್ಯಂಡ್ ಅಭಿನ್ ಕೂಡ ಇನ್ವೈಟ್ ಮಾಡಿದ್ದೀವಿ, ಅವನು ಬರ್ತಾನೆ ಬಿಕಾಸ್ ನಮಗೆ ಋತು ಫ್ರೆಂಡ್ ಅವನು. ಬಟ್ ಸಿಕ್ಕಾಪಟ್ಟೆ ಒಂಥರ ಮನಸ್ಸಿಗಾಗಲಿ ನಮ್ಮ ಫ್ಯಾಮಿಲಿಗಾಗಿ ನಮಗೆ ಸಿಕ್ಕಾಪಟ್ಟೆ ಹತ್ತಿರ ಇರೋಂಥ ಹುಡುಗ ಅವನು. ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾನೆ ಅವನು ಅಭಿ. ಋತುನ ನಾವು ಹೇಗೆ ಇಷ್ಟಪಡ್ತೀವೋ ಅವನು ಅದೇ ಥರ. ಏನೋ ಒಂಥರ ದಿನ ನಾವು ಮಾತಾಡಿಲ್ಲ ಅಂತಂದ್ರೂ ಸಿಕ್ಕಿಲ್ಲ ಅಂದರೂ ಇಷ್ಟ ಆಗ್ತಾನೆ ಅವನು, ನಮಗಿಷ್ಟ. ಸೊ ಅವನು ಬರೋಕ್ಕೆ ಹೇಳಿದ್ದೀವಿ, ಅವನು ಬರ್ತಾನೆ. ಆ್ಯಂಡ್ ಎಸ್, ಲೆಟ್ ಸ್ಟಾರ್ಟ್ ದಿ ವ್ಲಾಗ್. ಇನ್ನು ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ, 9 o'clock ಇವಾಗ. ಅಮ್ಮ ನೆನ್ನೆ ಹಬ್ಬತ್ತೆಲ್ಲ ಪಾತ್ರೆಗಳಿತ್ತಲ್ಲ, ಅದೇನೋ ವಾಶ್ ಮಾಡಿಲ್ಲ. ನೆನ್ನೆ ಸಿಕ್ಕಾಪಟ್ಟೆ ಮಳೆಯಾಗ ಕರೆಂಟೇ ಇಲ್ಲ. ಬಟ್ UPS ಇರೋದ್ರಿಂದ ಹೆಲ್ಪ್ ಆಯಿತು ಚಾರ್ಜಿಂಗ್ ಎಲ್ಲ. ಇವಾಗ ಕರೆಂಟ್ ಬಂದಿದೆ, ಏನೋ ಬಸ್ಟ್ ಆಗಿತ್ತಂತೆ ಲೈನ್, ಅದರಿಂದ ಕರೆಂಟ್ ತೆಗ್ದಿದ್ರು. ಆ್ಯಂಡ್ ಎಸ್, ಲೆಟ್ ಸ್ಟಾರ್ಟ್ ದಿ ಬ್ಲಾಗ್. ಇವರಿಬ್ಬರು ಅಲ್ಲಿ ಮುಂದಗಡೆ ಕಿತ್ತಾಡ್ತಿದ್ದಾರೆ. ನಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ಕೊಂಡಿದ್ದು ಬ್ಯಾಂಗಲ್ಸ್. ಬನ್ನಿ ತೋರಿಸ್ತೀನಿ ಯಾರ್ಯಾರು ಏನು ಮಾಡ್ತಿದ್ದಾರೆ ಅಂತ. ಇವಾಗ ನಾನು ಫ್ರೆಶಪ್ ಆಗಿ ದೇವ್ರ ಪೂಜೆ ಮಾಡಬೇಕು. ಆದಮೇಲೆ ಮಾಡೋಣ. ಬಿಕಾಸ್ ಇವತ್ತು ಆಫ್ಟರ್ನೂನ್ ಮೇಲೆ ಏನು ಇಟ್ಕೊಳ್ಳಲ್ಲ ಗೈಸ್. ನೆನ್ನೆ ಹಬ್ಬದ ದಿನ ನೋಡಿದ್ದೀರಲ್ಲ, ಆಫ್ಟರ್ನೂನ್ ಮೇಲೆ ಅಂತ ಇಟ್ಕೊಂಡ್ಬಿಟ್ಟು ರೆಡಿ ಆಗೋಕ್ಕೆ ಆಗಿಲ್ಲ, ಮಳೆ ಬಂದುಬಿಡುತ್ತೆ. ಅದರಿಂದ ಆಫ್ಟರ್ನೂನ್ ಅಷ್ಟರಲ್ಲಿ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಗೈಸ್ ಎಲ್ಲರೂ ಒಳಗಡೆ ಇದ್ದಾರೆ. ಇವಾಗ ಎಲ್ಲ ಏನೇನು ಮಾಡ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಲೆಟ್ಸ್ ಗೋ. ಇವರೇ ಫಸ್ಟ್ ಪರ್ಸನ್. ನೀವೇನು ಮಾಡ್ತಾಯಿದ್ದೀರ ಸರ್? ಹ್ಯಾಪಿ ರಕ್ಷಾ ಬಂಧನ. ಗಿಫ್ಟ್ ರೆಡಿ ಮಾಡಿಕೊಟ್ಟು ಈಗ ತಲೆ ಬಿಸಿ ಆಗುತ್ತಲ್ವಾ, ಇವ್ರಿಗೆ ಏನು ಕೊಡೋದಪ್ಪ, ಒಬ್ಬರು ಅಲ್ದೆ ಇಬ್ರು ಅವ್ರೆ ಅಂತ ನಾನು ತಲೆನೇ ಕೆಡ್ಸ್ಕೊಡಲ್ಲ. 10 ರೂಪಾಯಿ ಇಸ್ಕೊಂಡ್ರೆ ಜೈಲ್ ಶಿಕ್ಷೆ, ಅದಕ್ಕೆ ಯಾಕೆ ನಿಮ್ಗೆ ಕಷ್ಟ? 10 ರೂಪಾಯಿಗಿನ ಜಾಸ್ತಿ ಇಸ್ಕೊಂಡ್ರೆ ಬೇಲ್ ಸಿಗುತ್ತೆ ಬಿಡು. ನಿಜನಾ? ನಿಜ. ನೀನು ಕೊಡು, ಅದಕ್ಕೆ ನೋಡೋಣ. ಒಂದು ಕೆಲಸ ಮಾಡು, ದುಡ್ಡು ಕೊಡ್ಬೇಡ, ನೀನೇನಾದ್ರು ಕೊಡಿಸ್ಬಿಡು. ಅದಕ್ಕಿನ್ನ ಟ್ಯಾಕ್ಸ್ ಅಂತಾರೆ ಇವನು. ನೀವೇನು ಮಾಡ್ತಾ ಇದ್ದೀರಾ? ಎದ್ದು ರವೆ ಉಂಡೆ ತಿಂದು ಇವರು ಇನ್ನು ಇಲ್ಲ ಹಿಂಗವ್ರೆ. ನಮ್ದಾಯ್ತು ಗೈಸ್ ತಿಂದು. ನನ್ನ ಚಾರ್ಜರ್ನೆಲ್ಲ ತುಣಿತಾರೆ. ನೀವು ಹಿಂಗೆ ಕೆಳಗೆಲ್ಲ ಇಟ್ಕೊಂಡ್ರೆ ಇಲ್ಲಿ ಮಲ್ಕತ್ತಾನೆ. ಇಲ್ಲಿ ಫೋನು, ಚಾರ್ಜರು, ರಿಮೋಟ್ ಎಲ್ಲ ಇಲ್ಲಿ ಇಕ್ತಾನೆ. ಇಲ್ಲಿ ಓಡಾಡೋರೆಲ್ಲ ಮಾತ್ರ ಮಡ್ಸಲ್ಲ, ಹಂಗೆ ಬಿದ್ದಿರೋದೇ ಅದು. ದಿಸ್ ಈಸ್ ಅವರ್ ಬ್ರೇಕ್ಫಾಸ್ಟ್ ಟೈಮ್ ಗೈಸ್. ರೊಟ್ಟಿ, ತುಪ್ಪ, ಕಾಯಿ ತುರಿ, ಪಲ್ಯನೇ ಕಾಣಿಸ್ತಿಲ್ಲ. ಪಲ್ಯ ಮೇಲೆ ರೊಟ್ಟಿ ಹೋಗೈತೆ. ಇವಳು ಆಲ್ರೆಡಿ ತಿಂತಾವಳೆ. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಜಾಸ್ತಿ ಇದ್ರೆ. ನೀನು ತುಪ್ಪ ಹಾಕೊಂಡಿಲ್ಲ ಗೈಸ್. ಪೂಜೆ ಮಾಡಿಬಿಟ್ಟು ತೆಗ್ದುಬಿಟ್ಟಿದ್ದೀನಿ, ಮಿಕ್ಕಿದ್ದನ್ನ ಎತ್ತಬೇಕು. ಸ್ಯಾರಿ ಒಂದನ್ನು ಗೈಸ್. ನಾವು ರೆಡಿ ಆಗಿದ್ದೀವಿ, ರಾಖಿ ಕಟ್ಟೋಣ ಅಂತ ಹೇಳ್ಬಿಟ್ಟು ಅಬ್ಬಿಗೆ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಅವನು ರೆಡಿ ಇದ್ದಾನಂತೆ, ಮನೆ ಹತ್ರ ಇದ್ದಾನೆ. ಒಂದು 2 minutes ಬರ್ತಾನೆ. ರೆಡಿ ಮಾಡ್ಕೊಂಡಿರೋದನ್ನು ತೋರಿಸ್ತೀನಿ ಬನ್ನಿ, ಏನೇನು ರೆಡಿ ಮಾಡ್ಕೊಂಡಿದ್ದೀವಿ ಅಂತ. ಅನನ್ಯ ಚಿನ್ನಪ್ಪನ ರೆಡಿ ಮಾಡ್ತಾವಳೆ. ಇಲ್ಲಿ ನಮ್ಮಮ್ಮ ಇಲ್ಲಿ ಸೀಬಣ್ಣು ತಿಂತವ್ರೆ. ಇದು ಚಿನ್ನಪ್ಪ ಟಾಯ್ಸ್. ಹೇಳು ಹೇಳೇನು, ಯಾಕೆ ನಗ್ತಿದ್ಯಾ? ನಗ್ತು ನಗೀಸ್. ಹೆಸರು ರಾಖಿ ಕಟ್ಟೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅಭಿ ಬಂದಾಗ ಇಸ್ ಹೋಗ್ಬಿಟ್ಟು ಕಟ್ಟೋದಷ್ಟೇ ಇವಾಗ. ಹೇಳಿ ಏನಾಗಿ ಏನು ಗೊತ್ತಾ, ಎಲ್ಲದನ್ನು ಎತ್ಕೊಂಡಿದ್ದೀವಿ, ರಾಖಿನ ಮರ್ತ್ಬಿಟ್ಟು ಹೋಗಿ ಅದನ್ನು ಹೇಳ್ತಾವಳೆ. ಇನ್ನೇನು ತೋರಿಸ್ತೀಯ ಮತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ರಾಖಿ ಉಳಿಟ್ಕೊಂಡವಳೆ ಗೈಸ್. ಇವಳೆ ಅಂತ ತುರುವೇಕೆರೆಗೆ ಹೋದಾಗ ತೊಗೊಬರಕ್ಕೆ ಹೇಳಿದ್ವಿ, ತೊಗೊಬಂದಿರೋದು. ಎಸ್, ಬನ್ನಿ ಹೋಗಿ ಕಟ್ಟನ. ಅಭಿ ಬಂದಿದ್ದಾನೆ, ಕೂತಿದ್ದಾರೆ ಎಲ್ಲರೂ. ಶೀತ ಆಗ್ಬಿಟ್ಟೈತೆ, ಎಲ್ಲ ಬೆಂಕಿ ಹೋಗಿ ಬಿಡ್ತು. ಹಿಡ್ಕೊಳ್ಳಮ್ಮ ಮಾಡೋಣ ಅನಿಸ್ಬೇಕು.
ಹಿಂಗೆ ತೆಗ್ಯೋದು ಇವಾಗ ನೈಲ್ಸ್ ಇದ್ರೆ ಆಯ್ತು. ಇದು ಯಾವ ಬಿಚ್ಚಂಗಿಲ್ಲ, ಕೈ ತುಂಬ ದಾರ ಆಗೋಯ್ತು. ಥ್ಯಾಂಕ್ ಯು ಹೇಳು. ಕತ್ತಾಯ್ತು, ಮ್ಯಾಕ್ಸ್ ಹೋಗ್ಬೇಕತ್ತ. ಅವನೇ ಚೊಟ್ಟ. ಒಳ್ಳೆ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟಿರ್ತೀವಿ. ಖುಷಿ ಖುಷಿ ನೀನೆಷ್ಟು ಜೋರಾಗಿ ಹೇಳ್ದು? ಒಳ್ಳೆ ತಟ್ಟಿ ಖುಷಿಯಾಗಿರಿ. ನೀವು ಅನ್ಕೊಂಡಿದ್ದಲ್ಲ ಹ್ಯಾಪಿ ರಕ್ಷಾ ಆಗುತ್ತೆ. ನೀವು ಹೋಗಿ ಆಟಾಡ್ಸ್ತಾರಿ ಅವನು. ಋತು ನುಲ್ಲೋಡು ಒಳೊಳಗೆ ಏನೋ ಯೋಚನೆ ಮಾಡ್ತಾವ ಕಡೆ ಅವನು. ಅನನ್ಯ ನೀನೇನು ಹೇಳ್ಬಿಟ್ಟು ಕಟ್ಟೋದು ಏನು ವಿಶ್ ಮಾಡ್ತೀಯ? ಥ್ಯಾಂಕ್ಸ್. ನೀನು ತಿನ್ಬೇಕಂತ ತಿನ್ನು ಹೋಗ್ಲಿ. ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೇ ಅಂತ ಬೇಡ್ಕೊ. ಇಟ್ಟಿಲ್ಲ ಬಿಡು ಸಾಕು. ಅದು ಜಾಸ್ತಿ ಆಗ್ಬಿಡುತ್ತಮ್ಮ. ಯಾಕೆ ನಿಗ್ತಿದ್ದಿ ಸ್ವೀಟ್ ಬೇಡ ಅಂತ? ನೋಡು ಎಷ್ಟೊಂದು ಅಕ್ಷತೆ ಐತೆ ಗೊತ್ತಾ ನಿನ್ನ ತಲೆ ಮೇಲೆ. ಬಗ್ಸು ತಲೆ ನಿಂಗೆ. ಒಳ್ಳೇದಾಗ್ಲಿ, ಚೆನ್ನಾಗಿ ಹೋಗ್ರಿ. ಹೇಳು ಸ್ಕ್ಯಾನರ್ ಏನು ಹೇಳಿರು? ಮಾಡ್ಬೇಡ. ಇರ್ಲಿ ಹೇಳ ಕೊಡೆ ನನಗೆ ಸ್ಕ್ಯಾನರ್. ಕ್ಯಾಶ್ ಓ ಯಾವುದು ನೋಡ ದೇವಸ್ಥಾನದ ಹೂವ ಅದಕ್ಕಿಂತ ಬೇಕಾ? ಹೋಗ್ತೀವಿ, ಕಳಿಸ್ಬಿಡ್ತೀರೋ ಊಟಗೆ. ಹೋಗ್ಬಿಟ್ಟು ಬಟ್ಟೆ ತಗೊಂಡು ಸ್ಕ್ಯಾನರ್ ಕಳ್ಸ್ಬೇಕಂತೆ. ಶಾಪಿಂಗ್ ಮಾಡ್ಕೋಬ ಅಂತ. ಸರಿ ಬಾಯ್. ಒನ್ಸ್ ಅಗೇನ್ ಹ್ಯಾಪಿ ರಕ್ಷಾ ಬಂಧನ್ ಅಭಿ. ಥ್ಯಾಂಕ್ ಯು ಬಂದಿದ್ದಕ್ಕೆ. ನಿಂಗೇನಿಲ್ಲ ಐತೆ ಮನ್ಸಲ್ಲಿ ಜಾಸ್ತಿ ಐತೆ, ಅದಕ್ಕೆ ಸ್ವಲ್ಪ ಹೇಳೋದು. ಗೈಸು ಲಾಸ್ಟ್ ಸತಿ ಖಾಲಿ ಬಿದ್ದಿದ್ದ ತಾನೆ, ಈ ಸತಿ ಕಾಲಿಗೆ ಬೀಳ್ತಾ ಇಲ್ಲ. ನಾಚ್ಕೋತವನೆ. ಲಾಸ್ಟ್ ಹೊತ್ತಿದ್ನ ಎಡಿಟ್ ಮಾಡಾಕು ಅಂತ ನಾವ್ ಹಂಗೆಲ್ಲ ತೋರ್ಸಲ್ಲ. ರಿಯಲ್
ಪ್ರೀತಿ ಅವ್ಳು ಕಾಲು ಜೋಡಿಸ್ಕೊಂಡು ನಿಂತೋಳ ಹೋಗತ್ತಾಗೆ ಏ ಹೋಗು ಋತು ನೀನ್ ಅಂದ್ಕೊಂಡಿದ್ದೆಲ್ಲ ಇರುತ್ತೆ ನೋಡು ನಮ್ಮಮ್ಮ ಅಡ್ವರ್ಟೈಸ್ ಅದೇ ಆಡ್ತಾರೆ ಇಬ್ರು ಅದೇ. ಹ್ಮ್ ನಾವು ಹೋಗ್ತಾ ಇದೀವಿ. ಸರಿ ಸರಿ ಬಾಯ್. ಬಾಯ್. ನಾವೆಲ್ಲ ನಾನು ಎಲ್ಲ ಹೋಯ್ತಾನಂತೆ. ಸರಿ ಬಾಯ್ ಹೋಗದಾ. ಹ್ಮ್. ನಾನು ಹೆಂಗೆ ಮಾಡ್ತೀನಿ ಹೇಳಿ. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಂಗೆ ಆಡ್ತೀನಾ ಕೈಯೆಲ್ಲ ಹಂಗೆ ಆಡಿಸ್ಕೊಂಡು. ನಾನು ಎಷ್ಟು ಡೀಸೆಂಟಾಗಿ ಹೇಳ್ತೀನಿ. ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಇವ್ರು ನೋಡಿದ್ರೆ ಅದೆಂಥದ್ದು ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತೆ. ಊಟ ಆಯ್ತಾ? ಚೆನ್ನಾಯ್ತಾ? ಚೆನ್ನಾಗಿತ್ತು. ಓಡ್ತೀರಾ? ಎಸ್. ಅನ್ನ ಸಾಂಬಾರು ವಡೆ ಮ್ಯಾಂಗೋ ಕೋಸಂಬರಿ ಕಾಯಲ್ ತುಪ್ಪ ಇಷ್ಟು ಎಷ್ಟು ವೆರೈಟೀಸ್ ಗೈಸ್. ನಾವು ಇವಾಗ ಈಚೆಯಿಂದ ಬಂದು ಮಸಾಲೆ ಪುರಿ ತಿಂದು ಇವಾಗ ಈಚೆಯಿಂದ ಬಂದು ಒಂದು ಹಾಫ್ ಆನ್ ಅವರ್ ಅನ್ಸುತ್ತೆ ಅಷ್ಟರಲ್ಲಿ ಇಷ್ಟೆಲ್ಲ ಮಾಡಿರೋದು. ವಿ ಆರ್ ಗ್ರೇಟ್. ನಾನಲ್ಲ, ಅಮ್ಮ ಮತ್ತು ನಾನು. ಇವ್ರು ಓಡ್ತಾರೆ ಗೈಸ್. ಎಸ್, ನೀವು ಓಡ್ಬೋದು. ಕಲ್ಸಕ್ಕೆ ಎಷ್ಟು ಜನ ಬಂದಿದ್ದೀವಿ ಗೊತ್ತಾ ಗೈಸ್ ನಾವು? 1 2 3 ಅಪ್ಪಾಜಿ ಅಲ್ಲಿ ಈ ಇಷ್ಟದಕ್ಕ ಇತ್ತು. ಬಾಯ್ ಬಾಯ್ ಬಾಯ್. ಏನು ಸಬ್ಸ್ಕ್ರೈಬ್ ಮಾಡಿ ಅಂತೆ. ಮಾಡ್ತಾರೆ ಬಾಯ್. ಗೈಸ್ ನಮಗೆ ಇಷ್ಟು ದೊಡ್ಡ ಪ್ಯಾಕು ಮಿಕ್ಸ್ಚರು ಗಿಫ್ಟ್ ಕೊಟ್ಟಿರೋದು. ನಾವು ಅಷ್ಟು ಶಾಪಿಂಗ್ ಮಾಡಿದ್ದೀವಿ ಅಂತ. ಅನನ್ಯಂಗೆ ಹೇಳಿದ ತಕ್ಷಣ ನಿನ್ನ ರಿಯಾಕ್ಷನ್ ಹೆಂಗಿತ್ತು ಹೇಳು? ಓ ಅಂತೆ. ಅನನ್ಯ ರಕ್ಷಾಬಂಧನ ಗಿಫ್ಟ್ ಇಸ್ಕೊಂಡ? ಏನು ಕೊಟ್ಟಿಲ್ಲ. ಶಾಪಿಂಗ್ ಹೋಗಿದ್ವಿ ಅಲ್ಲ, ಶಾಪಿಂಗ್ ಮಾಡ್ಕೊಬಂದಿದ್ದು ಬಟ್ಟೆಗಳೆಲ್ಲ ಮರ್ಚಿಡ್ತವ್ರೆ. ಏನೂ ಕೊಡ್ಸಿಲ್ಲ ಗೈಸ್ ನಮ್ಮ ದುಡ್ಡಿಂದದು. ಅದೆಲ್ಲ ಲೆಕ್ಕ ಇಲ್ಲ. ಅವ್ನು ರಕ್ಷಾಬಂಧನಿಗೆ ಏನು ಗಿಫ್ಟ್ ಕೊಟ್ಟಿಲ್ಲ ಗೈಸ್. ತಗೊಂಬರ ಕೇಳಿದ್ನಲ್ಲ, ತಗೊಂಡಿಲ್ವಲ್ಲ ನಾವೇನು. ಫೋನ್ ಪೇ ಮಾಡ್ತೀನಿ ತಗೊಂಬಲ್ಲಿ ಅಂತ ಹೇಳಿದ್ದ ಗೈಸ್. ನಮ್ಮ ಅಮ್ಮ ಸಪೋರ್ಟ್ ಮಾಡ್ತಿಲ್ಲ. ಇಲ್ಲ ಸರಿ, ಇವಾಗ ಎಷ್ಟಾಗೈತೆ ಅಷ್ಟು ಅವನೇ ಕೊಡೋದು. ಅನನ್ಯ ಶಾಪಿಂಗ್ ಮಾಡೋಳೆ ಇವಾಗ. ಅಷ್ಟು ದುಡ್ಡು ಅವನೇ ಕೊಡೋದು. ಅದಕ್ಕೆ ವಹಿಸ್ಕೊಂತ ಇರೋದು. ಶಾಪಿಂಗ್ ಮಾಡ್ಕೊ ಬಂದಿರೋದು ಅಷ್ಟು ಬಟ್ಟೆನೆಲ್ಲ ಮರ್ಚಿಡ್ತಾ ಇದ್ದೀವಿ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಇಟ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನಂತಂದರೆ ಎಲ್ಲ ನಾನ್ ವೆಜ್ ಪ್ರಿಪೇರ್ ಮಾಡ್ತಿದ್ದಾರೆ. ಲೆಟ್ಸ್ ಗೋ ಒನ್ ಸಿ ಯಾರ್ಯಾರೆಲ್ಲ ಏನೇನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಏನು ಮಾಡೇ ಗೈಸ್, ಸಿಕ್ಕಾಪಟ್ಟೆ ಮಾಡಿ. ಪಾಪು ಬಟ್ಟೆ ಅಂತೂ ಒಣಗೋದೇ ಇಲ್ಲ. ಚೆಫ್ ಇವರು ಏನೇನು ಸ್ಪೆಷಲ್ ಋತು? ಬಿರಿಯಾನಿಗೆ ಇದು ಬಿರಿಯಾನಿಗೆ ಗೈಸ್, ಇದು ಕಬಾಬ್ಗೆ, ಇದು ಫ್ರೈಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ರಕ್ಷಾಬಂಧನ ಗಿಫ್ಟ್ ಅಂತ ಗೈಸ್ ಇದು. ಹಂಗೇನಿಲ್ಲ. ರಕ್ಷಾಬಂಧನಕ್ಕೇನೆ ಗಿಫ್ಟ್. ಹೇಳು ಇಲ್ಲಿ ಮತ್ತೆ ಹೇಳಿ ನೋಡೋಣ. ಗಿಫ್ಟ್ ರಕ್ಷಾಬಂಧನ ಗೈಸ್ ಯಾರಾದ್ರೂ ಮನೇಲಿ ಮಾಡಿರೋದನ್ನ ಗಿಫ್ಟ್ ಅಂತ ಹೇಳಿ. ನಾನ್ ತಾನೇ ಮಾಡ್ತಾ ಇರೋದು. ರೆಡಿ ಮಾಡ್ಕೊಟ್ಟಿರೋದು ಯಾರು? ನಾನೇ. ಅಮ್ಮ ರೆಡಿ ಮಾಡ್ಕೊಟ್ಟಿರೋದು. ಅಲ್ಲಿ ಫೋನ್ ನೋಡಿ, ಫೋನ್ ಕೈಯಲ್ಲಿ ಇದ್ದೇ ಇರಬೇಕು. ಅದು ತಪ್ಪಲಿ ಒಳಗೆ ಬಿದ್ದಿದ್ದು ಹೋಯ್ತು. ರಕ್ಷಾಬಂಧನ ಗಿಫ್ಟ್ ಎಲ್ಲ ಏನಿಲ್ಲ ಮಿಸ್. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಸಂಡೇ ಸ್ಪೆಷಲ್ ಅಷ್ಟೆ. ಎಸ್, ಅನನ್ಯ ಒಳಗಿದ್ದಾಳೆ ಅನ್ಸುತ್ತೆ. ನಾನು ಅಲ್ಲಿ ಇವರೆಲ್ಲ ಈಚೆ ಅವ್ರೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ. ಲೆಟ್ಸ್ ಗೋ ಇನ್ಸೈಡ್. ಮಳೆ ಇರೋದ್ರಿಂದ ಬಟ್ಟೆನೇ ಕರೆಕ್ಟಾಗಿ ಒಣಗ್ತಾ ಇಲ್ಲ ಗೈಸ್. ಅದರಲ್ಲೂ ಪಾಪುದು ಜಾಸ್ತಿ ಇರುತ್ತಲ್ವಾ ಇಲ್ಲಿ ಒಳಗಡೆ, ಅಲ್ಲಿ ಇಲ್ಲಿ ಎಲ್ಲ ಹತ್ರ. ಅದಕ್ಕೆ ನಿಮಗೆ ಬಟ್ಟೆಗಳು ಕಾಣಿಸೋದು ಒಣಗಾಕಿರೋದು. 2 ಮಿನಿಟ್ಸಿಗೆ ಶಿಫ್ಟ್ ಆಗಿದ್ದಾರೆ ಗೈಸ್ ಅವರು. ಸೈಡ್. ಅವನು ರಕ್ಷಾಬಂಧನ ಗಿಫ್ಟ್ ಅಂತ ಮಾಡ್ತಾ ಇದ್ದಿದ್ದಂತೆ. ನೀನು ಬಂದಿದ್ಯಾ? ಟೆಕ್ ನಾನೇ ತಂದಿರೋದು. ಅದೇ ನಮ್ಮ ಕೇಳಮ್ಮನ ದುಡ್ಡು ರುತ್ತದೆ ಅಂತೆ. ಕತ್ಲೆ
ನೀನು ದುಡಿತೀಯಲ್ಲ ಅದು ನಿಂದು. ಏನು ಮಾಡ್ತಿದ್ದೀವಿ ಅವನಿಗೆ? ಜೈ ಅನ್ನು ಅಂತೇಳಿ ಜೈ ಅನ್ನಿಸ್ತಾನೆ. ಹಂಗೆ ತೆಗ್ದು ಅವ್ನು ಹೆಂಗೆ ಗೊತ್ತಾಗ ಚಿನ್ನಪ್ಪ ಹಿಂಗೆ ಫುಲ್ಲು ಋತು ಚಿನ್ನಪ್ಪ ಹೆಂಗೆ ಇಟ್ಕೊತಂತ ತೋರಿಸು. ಇಲ್ಲ ಕಾಣಿಸ್ತಿಲ್ಲ ಹಿಂದೆ. ಫುಲ್ ಹಂಗೆ ಗೈಸ್ ಅವ್ನು ಇಟ್ಕೊಳ್ಳೋದು ಬಾಯ್ ಒಳಗಡೆ. ಪಾಪ ಮಲ್ಕೊಂಡ, ಚಿನ್ನಪ್ಪ ಕರೆಕ್ಟ್ ಟೈಮಿಗೆ ಮಲ್ಕೊಂಡವನೆ. ಅನ್ನೇ ಕಬಾಬ್ ತಿನ್ನಕ್ಕೆ ಕರೀತವಳೆ ಆಗಿದೆ ಅಂತ ಇವನು ಅದೇ ತಿಂತವನೆ ಗೈಸ್. ಹಲೋ 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 ಗ್ಯಾಲಗರನಿಂದ ಮ್ಯಾಮ್ ಅವೈಲಬಲ್ ಇದೆ, ಜಾಯ್ನ್ ಆಗ್ತೀರಾ? ಋತು ಸ್ಯಾಲ್ರಿ ರಚನೆಗೆ ಫೋನ್ ಮಾಡ್ಬಿಟ್ಟು ಕಾಡಿಸ್ತವನು. ಅವ್ನ ನಂಬರ್ ಇಲ್ಲ ಅವಳ ಹತ್ರ, ಅದಕ್ಕೆ ಕಬಾಬ್ ತಿನ್ನೋಣ. ಕಬಾಬ್ ಆಗಿದೆ, ಬಿರಿಯಾನಿ ದಮ್ ಕಟ್ಟಿದ್ದಾರೆ, ಆದಮೇಲೆ ತಿನ್ನೋಣ. ಓಪನಿಂಗ್ ಸೆರೆಮನಿ ಮಾಡ್ತಾ ಇದ್ದೀನಿ ನೀಟಾಗಿ. ಬಿರಿಯಾನಿ ಇಡೀ ಸಕ್ಕದಾಗ ಅನಿಸ್ತಿದೆ ಸೆಮ್ಮಿ. ಕಬಾಬ್ ಇಲ್ಲ ಇದ್ದಾಗ ನಾವು ಚಿಕನ್ ಫ್ರೈ ಏನೂ ತಗೊಬರಲಿಲ್ಲ. ಹಾಕೋ ಅನ್ನ ಹೆಂಗೈತೆ? ಚೆನ್ನಾಗಿ ಬಂದೈತಲ್ಲ? ಋತು ಇಷ್ಟ ಆಯ್ತಾ? ಚೆನ್ನಾಗೈತೆ. ಋತು ಬಸ್ ಬತ್ತೈತೆ, ಹೋಗು. ಬಾಯ್. ನೋಡ್ಕೊಂಬ. ಅದು ಬೇರೆ ಬಸ್ಸು ಗೈಸ್. ಋತುದು ಹಾಲಿಡೇಸ್ ಎಲ್ಲ ಮುಗಿಸಿ, ಹಬ್ಬ ಎಲ್ಲ ಮುಗಿಸಿ ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗಿದ್ದೆ ನೀನು? ಸುಳು ಬಂದು ನೋಡಿ ಸುಳು ಹೋಗಿದ್ಲಿಲ್ಲ. ಏನೋ ತಗೊಬರ್ಲಿಲ್ವಾ? ಶಾಪಿಂಗ್ ಏನು ಮಾಡ್ಲಿಲ್ವಾ? ಅಲ್ಲೆಲ್ಲ ತೋರಿಸ್ತಾರ? ಇಲ್ಲ ತೋರ್ಸಲ್ಲ. ಮತ್ತೆ ವೇಫರ್ಸ್ ಅದನ್ನೇ ತೋರಿಸ್ಬೇಡ ಅಂತ ತೋರಿಸ್ಬಿಟ್ಟು ಗೈಸ್ ಇನ್ನೊಂದು ಸರ್ಪ್ರೈಸ್ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಅವನು ಹೋಗಿಲ್ಲ ಗೈಸ್. ಏನಾಯ್ತು ಗೊತ್ತಾ? ಅವ್ನು ಹೊರಟಿ ಬಸ್ಸಿಗೆ ಹೋಗೋಕ್ಕೆ ಅಂತ ನಿಂತಿದ್ದಲ್ಲ, ಬಸ್ ಎಲ್ಲ ಎಂತ ಬಸ್ ಬರಲಿಲ್ಲ ಗೈಸ್. ಎಕ್ಸ್ಪ್ರೆಸ್ಸಸ್ ಬಂದು ಅದು ಬಿಟ್ಟರೆ ಅವ್ನು ಹೋಗೋ ಬಸ್ಸಸ್ ಸಿಕ್ಕಿಲ್ಲ, ಬರಲಿಲ್ಲ. ಅದಕ್ಕೋಸ್ಕರ ಲೇಟ್ ಆಗುತ್ತೆ, ಅವನಿಗೆ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಬಸ್ಸಿಗೆ ಹೋಗೋಣ ಅಂತ ಉಳ್ಕೊಂಡವನೆ. ಪಾಪ ಬರೀ ಎಕ್ಸ್ಪ್ರೆಸ್ಗಳೇ ಬಂದು ಅವನಿಗೆ. ಬ್ಯಾಕ್ ಕ್ಯಾಮ್ರಾ ಎಸ್ ಅಲ್ಲಿ ಕೂತವನೆ ನೋಡ್ರಿ. ಇವಳು ಓದ್ಲು ಅಲ್ಲೇ ಪಾಪು ನಟಾಡ್ಸೋಕ್ಕೆ. ಏನೋ ನಿಂದು ಯಾಕೆ ಉಳ್ಕೊಂಡಿದ್ದೀಯ ನೀನು ಹೋಗೋದು ಬಿಟ್ಟು? 7 ದಿನ ಕರ್ಕೊಂಬಂದು ರಿಟರ್ನ್ ತಿಪ್ಟೂರಿಂದ. ಗೈಸ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಗಿಫ್ಟ್ ಅವನೇ ತಂದು ಕೊಡ್ತಾನೆ ಅಂದ್ರೆ ರಕ್ಷಾಬಂಧನಂದು. ನೆಕ್ಸ್ಟ್ ಅವ್ನು ತಂದ್ಕೊಟ್ಟಾದ್ಮೇಲೆ ತಂದ್ಕೊಟ್ಟಾದ್ಮೇಲೆ ವ್ಲಾಗಲ್ಲಿ ತೋರಿಸ್ತೀನಿ ಅದೇನು ಗಿಫ್ಟ್ ಅದೇನು ತಂದ್ಕೊಡ್ತಾನೆ ಗಿಫ್ಟ್ ಅಂತ. ಆಯ್ತಾ? ಆಯ್ತೇನೋ ಋತು? ನೀನೇ ತಂದ್ಕೊಡ್ತೀವಿ ಬೆಂಗಳೂರಿಂದ. ಇಲ್ಲೆಲ್ಲ ಚೆನ್ನಾಗಿರೋದು ಸಿಗಲ್ವಂತೆ ನೋಡಿ ಗೈಸ್. ಹ್ಞೂ ಅಂತಲೂ ಅಂತಿಲ್ಲ, ಬಟ್ ಹಂಗಂದ ಅವನು ತಾನೇ. ಇಲ್ಲಿ ಪ್ಯೂರ್ ಗೋಲ್ಡ್ ಸಿಗಲ್ಲ. ಇಲ್ಲಿ ಪ್ಯೂರ್ ಗೋಲ್ಡ್ ಸಿಗಲ್ವಂತ, ಅಲ್ಲಿ ಪ್ಯೂರ್ ಗೋಲ್ಡ್ ಸಿಗ್ತದೆ. ಈ ತರ ಓವರ್ ಬಿಲ್ಡಪ್ ಎಲ್ಲರೂ ನೀವು ನೋಡಿದ್ರೆ ಕಮೆಂಟ್ ಹಾಕಿ. ಹೊಸ ತಂದವಳೆ ಒಟ್ನಾಗೀಗ ಅವಳು ಏನಾರ ಮಾಡ್ಕೊಂಡ್ ಕುಡಿಬೇಕೀಗ. ತೊಳೆದಿಲ್ಲ ಏನಿಲ್ಲ. ಋತು ಲೈಟ್ ಹಾಕೋ. ಅದ್ರೊಳಗಡೆ ಹೋಗ್ಬಿಟ್ಟು ಯಾವ ಡಾಗ್ ಏನಾರು ಮಾಡ್ತಾನೆ. ಅದ್ರೊಳಗಡೆ ಏನೇ ಮತ್ತೆ ಚಲ್ಲು ತಂಗೆ ನೊಣ ಎಲ್ಲ ಕುಂತಿರ್ತಾವ ಅದ್ರಲ್ಲಿ. ಇಲ್ಲ ತೊಳ್ದವಳೆ. ನಮಗೂ ಒಂದೊಂದ್ಸತಿ ನಮಗೂ ಒಂದೊಂದು ಸ್ವಲ್ಪ ಕಾಸು ಕೊಡು. ಗೈಸ್ ಇವಾಗ ಇದಕ್ಕೆ ಎಷ್ಟಿರ್ಬೋದು ಅಂತ ಕೇಳ್ತಿದೀವಿ. ಫಸ್ಟ್ ಏನಂತ ಹೇಳ್ದ 65-70 ಅಷ್ಟೇ ಕಣ, ಅಷ್ಟಿರ್ಬೇಕು ಅಂದ. ನಾನು ಆಮೇಲೆ 30 ಇಂದ ಅಲ್ಲ ಎಷ್ಟಂದ 25 ಅಂದ. ಆಮೇಲೆ ನನ್ ರೇಂಜ್ ಹೇಳೋ ಅಂದ್ರೆ 30 20 16 ತೂಕ ನೋಡ್ಬೇಕು. ತೂಕ ನೋಡಿ ಹೇಳ್ತಂತಡಿ ರೇಟ್. ಸ್ಟಿಕ್ಕರ್ ನೀನ್ ಹಣೆ ಗಂಟ್ಸಿದ್ಲಲ್ಲೋ ಅದೇ ಹೋಯ್ತವನಿಗೆ ನೋಡ್ಕೊ ಬರಕ್ಕೆ.
ಗೀಸೋದ್ರ ಮೇಲೆ ಆಫರ್ ಕರೆಕ್ಟಾಗಿ ನೋಡ್ಕೊಂಡು ನೋಡಲ್ಲ. ಆಯಿತು ಹೇಳು. ಸರಿ ಅದು ನೋಡ್ತೀನಿ ಒಂದು ರೇಂಜ್. ಶೋಕಿ ಅಂದರೆ ಸುಮ್ಮನೆ ಶೋಕಿಗೆ 90 rupees. ಅನ್ಯ ಋತು ಏನಂತ ಹೇಳೋಣ ಗೊತ್ತಾ, ಬೆಂಗಳೂರಿನ ಏನೋ ತರಕ್ ಹೋಗಿದ್ನಂತೆ ನಮ್ಗೆ ಅಂತ, ಆದ್ರೆ ಸಿಕ್ಲಿಲ್ಲ ಅಂತ, ತರ್ಲಿಲ್ಲ ಅಂತೆ. ಅದಕ್ಕೆ ಬೆಂಗಳೂರಲ್ಲಿ ತಗೋಬರ್ತಾನಂತೆ ರಾಖಿ ಕಟ್ಟಿರೋದಕ್ಕೆ. ನಾನಂಗ ನೆಕ್ಸ್ಟ್ ಸತಿ ಬರುವಾಗ ಬಸ್ ಹತ್ರ ಕಾಯ್ಕೊಂಡು ನಿಂತಿರ್ತೀನಿ ಬಸ್ ಸ್ಟಾಪ್ ಅಲ್ಲಿ. ಒಂದು ಫೋನ್ ಮಾಡಿದ್ರೆ ಸಾಕು ಸ್ಕೂಟಿನೇ ತಗೊಂಡ್ಬಿಡ್ತೀನಿ. ನಾನು ಕರೆಕ್ಟಾಗಿ ಹೇಳಿದ್ದೀನಿ ಫಸ್ಟ್ 50 ಅಂತ ತಾನೆ ಕೊಡು. ಏನ್ ಕೊಡಿಸ್ತೀವಿ ಹೇಳು ಫಸ್ಟು, ಏನ್ ತಂದು ಕೊಡ್ತೀಯ ಹೇಳು. ಅದ್ರ ನಂಗೆ ಸುಸ್ತಾಗಿದೆ, ಅದ್ರಲ್ಲಿ ಒಂಚೂರು ಕುಡಿಲಿ ಬೇಗ. ಅಲ್ಲಿ ಏನು ಮಾತಾಡ್ಬೇಕು. ಅಮ್ಮ ಏನಂತ ಇದ್ ನೋಡಿ, ನೆನ್ನೆಸ್ ಬಟ್ಟೆ ಕೊಡ್ಸಿದ್ದೀನಿ ಅಂತೆ. ನನಗ್ ಕೊಡ್ಸಿಲ್ಲ. ನನ್ನ ದುಡ್ಡು ತಗೊಂಡಿರೋದು. ಅಮ್ಮ ನಿನಗೆ ಮತ್ತೆ ಅವಳಿಗೆ ನೀವು ತಗೊಂಡಿರೋದು ನಿಮ್ ದುಡ್ಡು. ನೀನಲ್ಲೇ ಗುಂಪಿಗೆ ಸೇರೋದ ಪದ ಅಲ್ವಾ? ಕುಡಿಲಿ ಋತು ನಿನ್ನ ಸೇವಿಂಗ್ಸ್ ಅಲ್ಲಿ ಕೊಡ್ತದಲ್ಲ ಹಂಗೆ ಕೊಟ್ರೆ ಇಲ್ಲ. ನನ್ನ ಸೇವಿಂಗ್ಸ್ ಎಲ್ಲ ಲಾಸ್ ಆಗಿದೆ. ತೆಗೀಲಿ ಇನ್ವೆಸ್ಟ್ಮೆಂಟ್. ಸೇವಿಂಗ್ಸ್ ಎಲ್ಲೂ ಇಲ್ಲ. ಕೊಡು, ಪಾಸ್ವರ್ಡ್ ಕೊಡು ತಾತೀನಿ. ನಾನು ನೆನ್ನೆ ನಾನು ತಗೊಳಕ್ ಹೋದೆ ಗೈಸ್. ಆಮೇಲೆ ತಗೋ ಚೆನ್ನಾಗೈತೆ ಅಂತ ನಾನು ಸುಡುತ್ತೆ ಅಂದೆ. ಈಗ ನೋಡೋಣ ಅಂತ ಎತ್ಕೊಬಂದ್ ನೋಡಿ. ಸುಡುತ್ತಾ? ನಾನು ಸುಮ್ಮನೆ ವೇಸ್ಟ್ ತಾನೆ. ಅದೇ ಇಲ್ಲಿ ಮೇಲೆ ಇಟ್ಕೊಂಡು ನಿಂಗೆ ಕುಡ್ದಾ? ಇಲ್ಲ ಆಗಿಲ್ಲ. ಓಪನಿಂಗ್ ಸೆರೆಮನಿ ಆಯ್ತು. ಕಿತ್ತಾಡ್ದವ್ರೆ ಓಪನಿಂಗ್ ಸೆರೆಮನಿ ಫಸ್ಟ್ ಯಾರು ಕುಡಿತಾರೆ ಅಂತ. ಅದು ಹೊಡೆದ್ ಗಿಡ್ದು ಹಾಕಿರ. ಕುಡಿಲಿಲ್ಲ. ಹೋಗು, ಅವಳೆ ಓಪನಿಂಗ್ ಸೆರೆಮನಿ ಅವಳದೇ ಆಗುತ್ತೆ. ಈಗ ಕೊಡ ಎತ್ತಾಗೆ ಕುಡಿಲಿ. ಕುಡ್ದ. ಹೊಡಿಯದೆ ಕುಡಿತೀಯ ಹೊಡಿಲ್ ಕಾಲ. ನನಗೆ ನಂಗೂ ಕೊಡೆ. ಬೇಡ ಕುಡಿಯೋ. ಬಾರ ಋತು ಹೋದ. ಆ್ಯಂಡ್ ದಟ್ಸ್ ಆಲ್ ಗೈಸ್. ಐ ವಿಲ್ ಎಂಡ್ ದಿಸ್ ರಕ್ಷಾಬಂಧನ ಬ್ಲಾಗ್ ಹಿಯರ್ ಓನ್ಲಿ. ತುಂಬ ಲ್ಯಾಗ್ ಆಗಿಬಿಡ್ತಿದೆ ವಿಡಿಯೋ, ಅದಕ್ಕೋಸ್ಕರ ಜಾಸ್ತಿ ಲೆಂತ್ ಬೇಡ ಅಂಥೇಳಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ದಟ್ಸ್ ಆಲ್ ಫಾರ್ ದಿಸ್ ವ್ಲಾಗ್, ಫಾರ್ ದಿಸ್ ಡೇ ಅಂತ ಹೇಳಕ್ಕೆ ಬಂದೆ. ಬಟ್ ಇದು ಆಲ್ರೆಡಿ ಒಂದಿನ ಆಗಿರೋದ್ರಿಂದ ಓಕೆ. Thank you for watching. Please do like, share, comment and subscribe to Aishwarya Pradeep YouTube channel. Bye.